ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಸೋಮವಾರ 31 ಮಾರ್ಚ್ 2025 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯದ 27ನೇ ವಚನ. ಆದರೂ ನಮ್ಮ ವಿಷಯವಾಗಿ ಅವರು ಬೇಸರಗೊಳ್ಳಬಾರದು. ನೀನು ಸಮುದ್ರಕ್ಕೆ ಹೋಗಿ ಗಾಳ ಹಾಕಿ ಮೊದಲು ಸಿಕ್ಕುವ ಮೀನನ್ನು ಎತ್ತು. ಅದರ ಬಾಯಿ ತೆರೆದು ನೋಡಿದರೆ ಅದರಲ್ಲಿ ₹1 ಸಿಕ್ಕುವುದು. ಅದನ್ನು ತೆಗೆದುಕೊಂಡು ನಮ್ಮಿಬ್ಬರದಂತೆ ಹೇಳಿ ಅವರಿಗೆ ಕೊಡು ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರ ಶುಭೋದಯ. ದೇವರು ಒದಗಿಸಿಕೊಡುವಾಗ ನಮಗೆ ಬೇಕಾದದ್ದೆಲ್ಲವನ್ನು ತಕ್ಕ ಸಮಯದಲ್ಲಿ ನಾವು ತಿಳಿಯದ ರೀತಿಯಲ್ಲಿ ಒದಗಿಸಿಕೊಡುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರು ಒದಗಿಸಿಕೊಡುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ಒಂದು ಸಮಯದಲ್ಲಿ ತನ್ನ ಶಿಷ್ಯರೊಂದಿಗಿರುವಾಗ ಅಲ್ಲಿ ಸುಂಕದವರು ಬಂದು ಪೇತ್ರನಿಗೆ, ನಿನ್ನ ಗುರುವು ಸುಂಕವನ್ನು ಕೊಡುವುದಿಲ್ಲವೋ ಎಂಬುದಾಗಿ ಪ್ರಶ್ನಿಸಿದರು. ಆ ಸಮಯದಲ್ಲಿ ಯೇಸು ಸ್ವಾಮಿಯು ಪೇತ್ರನಿಗೆ, ಸುಂಕ ಕೊಡುವವರ್ಯಾರು, ಮಕ್ಕಳ ಅಥವಾ ಇತರರ ಇತರರು ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ, ಹಾಗಾದರೆ ಮಕ್ಕಳು ಸ್ವತಂತ್ರರಾಗಿದ್ದಾರೆ ಎಂಬುದಾಗಿ ಹೇಳಿದನು. ಆದರೂ ಯೇಸುವು ಕೇಳಿದಂಥವರು ಅಂದರೆ ಸುಂಕದವರು ಬೇಸರಗೊಳ್ಳಬಾರದೆಂಬುದಾಗಿ ಪೇತ್ರನಿಗೆ, ಅಲ್ಲಿ ಹೋಗಿ ನೀರಲ್ಲಿ ಗಾಳ ಹಾಕು, ಸಿಗುವಂಥ ಮೊದಲನೆಯ ಮೀನಿನಲ್ಲಿ ₹1 ಸಿಗುವುದು, ಅದನ್ನು ಅವರಿಗೆ ಕೊಡು ಎಂಬುದಾಗಿ ಹೇಳಿದನು. ನಾವಿಲ್ಲಿ ಗಮನಿಸುವಂಥ ವಿಚಾರ ಏನೆಂದರೆ, ಯೇಸು ಆ ದಿನದಲ್ಲಿ ಆ ಕಾನೂನಿಗೆ ತಕ್ಕ ರೀತಿಯಲ್ಲಿ ಕೊಡಬೇಕಾದದ್ದನ್ನು ಕೊಡಲಿಕ್ಕೆ ಮನಸ್ಸು ಮಾಡಿದನು. ಅದಕ್ಕೆ ಕೊಡಬೇಕಾದರೂ ತಾನು ಅದನ್ನು ಒದಗಿಸಿಕೊಟ್ಟನಂದರೆ, ಅಸಾಧ್ಯವಾದಂಥ ರೀತಿಯಲ್ಲಿ, ನೆನೆಸಲಾರದಂಥ ರೀತಿಯಲ್ಲಿ ನೀರಿನಲ್ಲಿರುವಂಥ ಮೀನಿನಲ್ಲಿರುವಂಥ ₹, ಇದು ದೇವರಿಂದಲೇ ಬರುವಂಥದ್ದು, ದೇವರೇ ಒದಗಿಸಿಕೊಟ್ಟಿರುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ನಾವು ಮಾಡಬೇಕಾದಂಥ ಕರ್ತವ್ಯಗಳನ್ನು ಮಾಡುವಂಥದ್ದು ಮತ್ತು ದೇವರೇ ನಮಗೆ ಎಲ್ಲವನ್ನು ಕೊಡುತ್ತಾನೆಂಬ ಭರವಸೆಯಲ್ಲಿರುವುದಾದರೆ ಅಸಾಧ್ಯವಾದಂಥ ರೀತಿಯಲ್ಲಿ ದೇವರು ನಮಗೆ ಒದಗಿಸಿಕೊಡುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನೆ ದಯಾಮಯ ಸ್ವಾಮಿ, ನಿನ್ನನ್ನು ಆತುಕೊಂಡು ನಿನ್ನನ್ನು ನಂಬಿದಂಥ ಮಕ್ಕಳಿಗೆ ಯಾವತ್ತೂ ನೀನು ಕೈಬಿಟ್ಟಿಲ್ಲ, ಸದಾಕಾಲ ಒದಗಿಸಿಕೊಡುವಂಥವನಾಗಿದೆ. ಒದಗಿಸು, ನಂಬಿದ್ದೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.